ಯಾರು ಮಾಡ್ತಾ ಇರೋದು? ಅವ್ರದೇ ಬೇಜನ್ ಜಮೀನು ಅವ್ರ ಮನೆ ಪಕ್ಕದಲ್ಲಿ ಜಾಗ ಅವ್ರದೇ ಬೇಜನ್ ಇದೆ ಬಿಲ್ಡಿಂಗ್ ಅಲ್ಲೇ ಮಾಡ್ಕೊಳ್ತಾರೆ ಮನೆ ಹತ್ರನೇ. ಯಾರು ಮಾಡ್ತಾ ಇರೋದು? ಯಾರು ಓನರು? ರಾಮಕೃಷ್ಣ ರೆಡ್ಡಿ ಅಂತ ತಿರುಪಾಳಿ ಅವರು ಅವ್ರ ಹಳ್ಳಿ ಹತ್ರ ಮಾಡ್ತಾ ಇರೋದು. ನಾವು ವಿನಾಯಕ್ ನಗರದಿಂದ ಇಲ್ಲಿ ಸುತ್ತೂನು ಮನೆಗಳಲ್ಲಿ ಪಕ್ಕದಲ್ಲಿ ಬಾರ್ಗಳು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ, ರೆಸ್ಟೋರೆಂಟ್ ಮಾಡಿಕೊಂಡು ನಾವು ಆಮೇಲೆ ಬಾರ್ ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ. ಅವರು ರೆಸ್ಟೋರೆಂಟ್ಗೆ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಕೊಡಬಾರ್ದು ಅಂತಲೇ ನಾವು ಕೇಳ್ಕೊತಾ ಇರೋದು. ಇಲ್ಲಿಂದ ಯಾವುದಕ್ಕೆ ಉಪಯೋಗ ಆಗೋ ಥರದ್ದು ಕೊಡಲಿ ಸರ್. ಇಲ್ಲಿಗೆ ಸ್ಕೂಲ್ ಮಕ್ಳು ಇರ್ತಾರೆ, ಒಂದು ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಇಲ್ಲ ಲೈಬ್ರರಿ ಯಾವ್ದಾರು ಒಂದು ಆ ಥರದ್ದೆಲ್ಲ ಮಾಡಲಿ. ಆ ಥರದಕ್ಕೆಲ್ಲ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಯಾರ್ದು ಪ್ರಾಬ್ಲಮ್ ಇಲ್ಲ. ಇದು ಎಲ್ಲರಿಗೂ ತೊಂದರೆ, ಪಬ್ಲಿಕ್ಗೆ ತೊಂದರೆ ಆಗ್ತಾಯಿದೆ. ಸುತ್ತೂ ಮನೆಗಳಿದೆ, ಇಲ್ಲಿ ಎಲ್ಲ ಸಂಸಾರಸ್ಥರು ಇರೋ ಮನೆಗಳು. ಇಲ್ಲಿ ನಾವು ಹೆಂಗೆ ಓಡಾಡಬೇಕು? ಮಕ್ಕಳು ಮರಿನೆಲ್ಲ ಓಡಾಡಬೇಕಂದ್ರೆ ಆಚೆಗೆ ಬಿಡಬೇಕಂದ್ರೆ ನಮಗೆ ಭಯ ಆಗ್ತಾಯಿದೆ. ಯಾವ ಥರ ಯಾವಾಗ ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಕುಡಿದ್ಬಿಟ್ಟು ಬಂದು ಜಗಳಗಳು ಮಾಡ್ತಾ ಇರ್ತಾರೆ. ನಾವು ಯಾವಾಗಲೂ ಈ ಜಗಳಗಳನ್ನ ಕೇಳಿನೇ ಬೇಜಾರಾಗೋಗಿದೆ. ನಮ್ಮ ಮಕ್ಕಳಂತೂ ಆಚೆಗೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಈ ಕಡೆಗೆಲ್ಲ ನಾನು ಏನಂತ ಇದು ಮಾಡಬೇಕು, ಇದಕ್ಕೆಲ್ಲ ನಾವು ಮಾಡಬಾರ್ದು ಅಂತಲೇ ಪರ್ಮಿಷನ್ ಕೊಡಬಾರ್ದು. ಕಳಕಳಿಯ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ ಸರ್ ನಾವೆಲ್ಲರ ಕಡೆಯಿಂದನೂ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೊಡಲೇಬೇಡಿ. ಬೇರೆ ಏನದಕ್ಕಾದ್ರೂ ಕೊಡಲಿ. ಅವ್ರು ಮಾಡ್ಕೋಬೇಕಂದ್ರೆ ಬೇಕಾದಷ್ಟು ಜಾಗಗಳಿದೆ, ಮಾಡ್ಕೊಳ್ಳೋದು ಓಪನ್ ಪ್ಲೇಸ್ಗಳು ಇರುತ್ತೆ. ಆ ಥರ ಎಲ್ಲ ಹೋಗಿ ಮಾಡ್ಕೊಳ್ಳಿ. ಅವ್ರು ದುಡಿಯೋದು ಅದರಲ್ಲೇ ದುಡಿಬೇಕಂತಂದರೆ ಬೇರೆ ಕಡೆ ಎಲ್ಲ ಜಾಗ ಇದೆಯಲ್ವಾ, ದುಡಿಬೋದಲ್ವ ಎಲ್ಲದನ್ನು. ಇದು ಒಳ್ಳೆ ಉದ್ದೇಶಕ್ಕಾಗಲಿ ಕೊಡಿ, ಇಲ್ಲಿ ಪರವಾಗಿಲ್ಲ. ಇಲ್ಲ ಏನೋ ಮಕ್ಳಿಗೆ ಹೆಲ್ಪ್ ಆಗೋ ಥರದ್ದು ಏನಾದರೂ ಒಂದಾಗಲಿ, ಇಲ್ಲ ಒಂದು ಅಂಗಡಿನ ಆ ಥರದ್ದಕ್ಕೆಲ್ಲಾದರೂ ಪರವಾಗಿಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾತ್ರ ಆಗಬಾರ್ದು ಅಂತಲೇ ನಾವು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀವಿ ಸರ್. ಅಂಗನವಾಡಿ ಇದೆ, ದೇವಸ್ಥಾನಗಳಿದೆ, ಸ್ವಲ್ಪ ಪಕ್ಕದಲ್ಲೇ ಇನ್ನೂ ಒಂದಿದೆ ಸರ್. ಇವಾಗ ಅದೊಂದು ಬಾರ್ ಕಡೆಯಿಂದನೇ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ರಾತ್ರಿ ಎಲ್ಲ ನಮಗೆ ನಿದ್ದೆ ಕೊಡ್ತಾ ಇಲ್ಲ ಗೊತ್ತಾ. ಕುಡಿದು ಎಷ್ಟು ಜಗಳಗಳು ಮಾಡ್ತಾರೆ. ಮತ್ತು ಯಾವುದಾದ್ರೂ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಪಾಸ್ ಆಗೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ತೊಂದರೆ. ಒಂದು ನೀರು ಟ್ಯಾಂಕರ್ ಬಂತಂದರೆ ಅರ್ಧ ಅವರ್ ರೋಡ್ ಜಾಮ್ ಆಗುತ್ತೆ. ಬೆಳಗ್ಗೆ ಪಾಪ ಸ್ಕೂಲ್ ಮಕ್ಕಳಿಗೆಲ್ಲ ಹೋಗೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ. ಅವರೆಲ್ಲನೂ ಜಾಮ್ ಆಗಿಬಿಟ್ರೆ ಇದೆ. ಮತ್ತು ಇಲ್ಲಿ ಬಾರ್ ಮಾಡಿಬಿಟ್ರೆ ಇಲ್ಲಿ ಎಲ್ಲಿದೆ ಪಾರ್ಕಿಂಗ್ ಜಾಗ ಎಲ್ಲಿದೆ? ಇಲ್ಲಿ ತೋರಿಸಿ ಅವರಿಗೆ. ಪಾರ್ಕಿಂಗ್ ಬೇಕೇ ಬೇಕಲ್ವಾ? ಅವ್ರು ಕುಡಿದ್ಬಿಟ್ಟು ಅವ್ರ ಒಳಗಡೆ ಬಿದ್ಕೊಬಿಟ್ರೆ ಇಲ್ಲಿ ಪಾರ್ಕಿಂಗ್ಗಳಲ್ಲಿ ಅಲ್ಲಿ ಆರನ್ಗಳು ಹೊಡಿತಾನೆ ಇರ್ತಾರೆ. ಸ್ಕೂಲ್ ಮಕ್ಳಿಗೆ ಟೈಮ್ ಆಗುತ್ತೆ. ಎಷ್ಟೋ ಜನ ಈ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ ಆಲ್ರೆಡಿ. ಇವಾಗೆಲ್ಲನೂ ಇರೋದೇ ರೋಡ್ ಚಿಕ್ಕದು. ಆ ರೋಡ್ ಚಿಕ್ಕದ್ರಲ್ಲಿ ಇವಾಗ ಈ ಥರ ಎಲ್ಲ ಮಾಡ್ತಾಯಿದ್ರೆ ಮತ್ತೆ ಬಾರ್ ಮಾಡಬೇಕು ಅಂತ ಅವ್ರು ಪರ್ಮಿಷನ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವ ಥರ ಉದ್ದೇಶ ಇರುತ್ತೆ ಹೇಳಿ? ಅವ್ರ ಮನೇಲಿ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರಲ್ವ, ಅವ್ರಿಗೂ ನಮ್ಮ ಹೋರಾಟ ತುಂಬ ತೀವ್ರವಾಗೇ ಇರುತ್ತೆ ಸರ್. ಮಾಡ್ತೀವಿ ನಾವು. ಅದು ಮಾಡಬಾರ್ದು, ಅದೊಂದು ಮಾಡಿಬಿಟ್ಟು ಬೇರೆ ಅವ್ರು ಏನಾದರೂ ಮಾಡಲಿ, ನಮಗೆ ತೊಂದರೆ ಇಲ್ಲ. ಬಾರ್ ಮತ್ತು ರೆಸ್ಟೋರೆಂಟ್ ಮಾಡಬಾರ್ದು ಅಂತ. ಬೇರೆದೆಲ್ಲ ಮಾಡ್ಬೋದಲ್ವ. ಇನ್ನು ಅವ್ರಿಗೆ ಬೇಕಂತಂದರೆ ಬೇರೆ ಎಲ್ಲ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡಲಿ ಅವರು. ಬಾರ್ ರೆಸ್ಟೋರೆಂಟ್ ಎರಡು ಬಿಟ್ಟು ಇನ್ನು ಬೇಕೆ ಯಾವುದಾದ್ರೂ ಮಾಡಿ ಸರ್. ಸರ್ ಹೆಬ್ಬಗೋಡಿ ವಿನಾಯಕ ನಗರ ತಿರುಪಾಲೆ ರೋಡು ಸರ್. ಇಲ್ಲಿ ರೋಡ್ ಇರೋದೇ ಚಿಕ್ಕದಾಗಿದೆ. ಇಲ್ಲಿ ಬಾರ್ ಒಂದು ಮಾಡಿದ್ರೆ ನಾವು ಹೆಂಗೆ ಓಡಾಡಬೇಕು ಹೆಣ್ಮಕ್ಳು ಹೇಳಿ? ಈಗ ಆಲ್ರೆಡಿ ಅವರು ಪರ್ಮಿಷನ್ಗೆ ಪಂಚಾಯತಿಗೆ ಹೋಗಿದ್ದಾರೆ. ಅದರಲ್ಲಿ ಅವರು ರೆಸ್ಟೋರೆಂಟ್ ಅಂತ ಹೋಗಿದ್ದಾರೆ. ರೆಸ್ಟೋರೆಂಟ್ಗೆ ಅವರು ಪರ್ಮಿಷನ್ ಕೊಟ್ಟರೆ ಅವ್ರು ಕೊಡೋದು ಬಾರೆ ಮಾಡೋರಿದ್ದು ಬಾರೆ ಮಾಡ್ತಾರೆ. ಇಲ್ಲಿ ಬೇರೆ ಏನು ಮಾಡಲ್ಲ ಅವರು. ಅದಕ್ಕೆ ಪರ್ಮಿಷನ್ನೇ ಬರಬಾರ್ದು. ರೆಸ್ಟೋರೆಂಟ್ಗೆ ಅಂತಲೂ ಪರ್ಮಿಷನ್ ಕೊಡಬಾರ್ದು ಸರ್. ಇಲ್ಲಿ ಕೊಟ್ಟರೆ ಅಂತೂ ಸರಿ ಇರಲ್ಲ. ಇಲ್ಲಿ ಬಾರ್ ಮಾಡೋದು ಉದ್ದೇಶ. ಅವರು ಬಾರ್ ಮಾಡೋದೇ ಸರ್ ಉದ್ದೇಶ. ರೆಸ್ಟೋರೆಂಟ್ಗೆ ಪರ್ಮಿಷನ್ ಕೇಳ್ತಾರೆ ಅವರು. ಬಾರ್ ಅಂದರೆ ಅವರು ಕೊಡಲ್ಲ ಅಲ್ಲ, ರೆಸ್ಟೋರೆಂಟ್ಗೆ ಪರ್ಮಿಷನ್ ಕೊಡ್ತಾರೆ. ರೆಸ್ಟೋರೆಂಟ್ ಆದಮೇಲೆ ಬಾರ್ ಮಾಡ್ತಾರೆ. ಅದಕ್ಕೆ ಅಲ್ಲ ರೂಮ್ಗಳೆಲ್ಲ ಕಟ್ಟಿದ್ದಾರೆ ನೋಡಿ. ಆ ರೂಮ್ಗಳಲ್ಲಿ ಯಾವ ಹೆಂಗಸರು ಕರ್ಕೊಂಡ್ಬಂದುಬಿಡ್ತಾರೆ ಅಲ್ಲಿ ಸಪ್ಲೈ ಮಾಡೋಕ್ಕೆ ಅವ್ರನ್ನ. ಸುತ್ತಮುತ್ತ ಮನೆಗಳಿದ್ದಾವೆ. ನಾವು ಹೆಂಗೆ ಓಡಾಡಲಿ? ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಎದ್ದ ತಕ್ಷಣ ಇಲ್ಲಿ ಬಂದು ಕುಡಿದು ಬಿದ್ದಿರ್ತಾರೆ ಸರ್. ನಾವು ಹೆಂಗೆ ಹೋಗ್ಲಿ? ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾರೆ. ಹೆಂಗ್ಸ್ ಹುಡುಗಿರು ಚಿಕ್ಕ ಹುಡುಗಿರು ಓಡಾಡ್ತಾರೆ. ಧೈರ್ಯವಾಗಿ ಹೆಂಗೆ ಓಡಾಡಲಿ ನಾವು? ಮನೆ ಒಳಗಡೆ ಪೇಷಂಟ್ಗಳಿರ್ತಾರೆ. ನಮ್ಮ ಮಕ್ಕಳು ಹೆಂಗೆ ಒಳಗಡೆ ಆಚೆ ಬರ್ತದೆ? ನಮ್ಗೆ ಬರೋಕ್ಕೆ ಭಯ ಸರ್. ಅವ್ರು ಕುಡಿದ್ಬಿಟ್ಟು ಇಲ್ಲೇ ಬಿದ್ಕೊಂಡಿರ್ತಾರೆ. ಅಂಗನವಾಡಿ ಇಲ್ಲೇ ಇದೆ ಸರ್, ಸಂಧಿಯಲ್ಲಿ ಅಂಗನವಾಡಿ ಇಲ್ಲೇ ಇದೆ ನೋಡಿ. 60 ಮೀಟ್ರಲ್ಲಿ ಇದೆ ಅಂಗನವಾಡಿ. ಹೋಗಿ ನೋಡಿ, ಶೂಟ್ ಮಾಡಿ ನೀವು ಅದನ್ನ. ಬಾರ್ ಓಪನ್ ಮಾಡ್ತಿದ್ದಾರೆ ಸರ್ ಅಲ್ಲಿ. ಇಲ್ಲೊಂದು ಪಕ್ಕದಲ್ಲೇ ಒಂದು ಬಾರ್ ಇದೆ. ಮನೆಗಳು ನೋಡಿ ನೀವು. ಇದು ಮನೆ ಥರ ಮನೆ ಪಕ್ಕದಲ್ಲಿ ಬಾರ್ ಮಾಡ್ದಂಗಿದೆ ಇದು. ಇದು ಮನೆ ಪಕ್ಕದಲ್ಲಿ ಯಾರಾದರೂ ಪರ್ಮಿಷನ್ ಕೊಡೋ ಜಾಗ ಅಂತ ಆ ಥರ ಇದೆಯಾ? ಇದು ನೀವೇ ಚೆಕ್ ಮಾಡ್ಕೊಂಡು ಹೋಗಿ. ಆ ಥರ ಪರ್ಮಿಷನ್ ಕೊಟ್ಟರೆ ಅದು ಸರಿ ಇರಲ್ಲ ಸರ್. ಕೊಡಬಾರ್ದು ನೀವು.